ಯೇಸುವನ್ನ ಕೇಳ್ತಕ್ಕಂಥ ಒಂದು ಸಂದರ್ಭ. ಮಾನವನ ಹುಟ್ಟು ಎಂದಾಯಿತು ಅಂದೇ ನಂಬಿಕೆಗಳು ಹುಟ್ಟುತ್ತವೆ. ಮಾನವನಿಗೆ ಸಾವಿನ ಕುರಿತಾದ ಭಯವೇ ನಂಬಿಕೆಗೆ ಉಗಮಕ್ಕೆ ಕಾರಣ ಆಯಿತು. ಮನುಷ್ಯ ಯಾವಾಗಲೂ ಕೂಡ ನನಗೆಲ್ಲಿ ಸಾವು ಬರುತ್ತೋ, ನನಗೆಲ್ಲಿ ಕಷ್ಟಗಳು ಬರ್ತವೋ, ನಾನು ಎಲ್ಲಿ ಆಪತ್ತಿನಲ್ಲಿ ಸಿಗುತ್ತೀನೋ, ನನಗೆಲ್ಲಿ ಕಾಯಿಲೆಗಳು ಬರ್ತವೋ ಅಂತ ಇಂಥ ಸಂದರ್ಭ ಬಂದಾಗ ಮನುಷ್ಯ ನಂಬಿಕೆಗಳಿಗೆ ಜಾರಿ. ಮನುಷ್ಯನೇ ಸೃಷ್ಟಿ ಮಾಡಿರ್ತಕ್ಕಂಥ ಎಲ್ಲ ದೇವರುಗಳು ಕೂಡ ಮನುಷ್ಯನೇ ಸೃಷ್ಟಿ ಮಾಡಿದರು. ಆದ್ದರಿಂದ ಮನುಷ್ಯನೇ ಶ್ರೀಮಂತ, ಹೃದಯ ಶ್ರೀಮಂತ. ಯಾಕೆ ಅಂದರೆ ದೇವರು ಪೂಜೆ ಮಾಡೋನು ಮನುಷ್ಯನೇ, ದೇವರು ಹೊರನು ಮನುಷ್ಯನೇ, ವಾದ್ಯ ಮಾಡೋನು ಮನುಷ್ಯನೇ, ಎಲ್ಲರೂ ಮನುಷ್ಯನೇ. ಆದರೆ ಆ ಒಂದು ಅವರ ಒಂದು ನಡೆ ಇದೆಯಲ್ಲ, ಅದು ಬಹಳ ವಿಸ್ಮಯಕಾರಿಯಾಗಿದೆ ಅಂತದನ್ನು ನಾವಿಲ್ಲಿ ಗಮನಿಸಬಹುದು. ಹಾಗೆ ನಮ್ಮ ತಾಲೂಕಿನಲ್ಲಿ ನಾನು ಸುಮಾರು 3,000ಕ್ಕೂ ಹೆಚ್ಚು ಜನಪದ ತ್ರಿಪದಿಗಳನ್ನು ಸಂಗ್ರಹಿಸಿ ಅದನ್ನು ಪುಸ್ತಕ ರೂಪಕ್ಕೆ ತರುವಂಥ ಒಂದು ಪ್ರಯತ್ನವನ್ನು ಮಾಡಿದ್ದೇನೆ. ಅದರಲ್ಲಿ ಅಸಾಧಿ ಪದಗಳು ಇದ್ದಾವೆ. ಹಾಗೆ ಕಂಚಿದೇವರ ಮೇಲೆ ಇರ್ತಕ್ಕಂಥ ಪದಗಳಿವೆ. ಒಂದಷ್ಟು ಅಸಾಧಿ ಒಂದು ಪದವನ್ನು ನಮ್ಮ ತಿಮ್ಮಯ್ಯನವರ ಬಹಳ ಅದನ್ನು ಇಷ್ಟಪಡ್ತಾರೆ, ಅದನ್ನು ಹೇಳ್ತಾ ಇದ್ದೀನಿ ಈಗ. ಉದೋ ಉದೋ ಸುಳಿದು ಬಾರೆ ಸುಳಿಯ ಬಾರೆ, ತಿಪ್ಪರದುಂಟು ಮಹಾಕಾಯಿ ಗುಡುಗುಡು ಅಂತಿಯಲಮ್ಮ, ಗಡಗಡ ಬಾಲ ಮಾಡುತ್ತಿದ್ದಂತೆ ಮುಗಿಲ ಮಿಂಚಂತೆ, ಇಂದು ಆಯಿತಲ್ಲ ಮುಂದೆ ಕೂರುವಲ್ಲ, ಸಿರಿವಲ್ಲೇ ಸಡಗರವಲ್ಲೇ ಗರ್ವವಲ್ಲೇ ಗೈಯಾಳಿಯಂತೆ ಅಹಂಕಾರವಲ್ಲೇ, ಎಳ್ಳು ಎಳ್ಳು ಬೆಲ್ಲ ಬೆಲ್ಲವಂತೆ ಗಂಭೀರ ಗೈಯಾಳಿಯಂತೆ, ಬಡಗ ಹೊರಟೆ ಬಲ್ಲಿದ ರಾಯನ ಕೋಟೆಗೆ ತೆಂಕಲ ಹೊರಟೆಯಂತಮ್ಮ ಚೋಳರಾಯರ ಗೊಲ್ಲನಂತೆ, ಮಾರು ಪೂಜೆಗೆ ತೆರಳುತ್ತಿದ್ದಂತೆ ಹೊಟ್ಟೆ ಗುಡುಗುಡು ಅಂತಂತೆ, ಬರೇ ಬಟ್ಟೆ ಮಾತಂತೆ 300 ಮಾತಂತೆ, ಮೀರಿದವರನ್ನ ಮತ್ತೆ ಯಾಕೆ ಕೊಂದಮ್ಮ, ನೆತ್ತಿಯ ಕೂದು ಹಿಡಿದಂತೆ ಗದ್ದಿಗೆ ಗದ್ದ ಭಾವಗಳಂತೆ, ಒಳಜಂತು ಹೊರಜಂತು ಕೊಟ್ಟೆ ಅಂತಲ್ಲಮ್ಮ, ಬೆನ್ನಿಗೆ ಬೆನ್ನು ಬಾಯಿ ಬಿಡ್ತಾವಂತಲ್ಲಮ್ಮ, ಅಂಗೈಗೆ ಮುಂಗೈಗೆ ಗಣ್ಣಿಗೆ ಗೋಡೆ ಗೊಂಬೆ ಕೊಡುವಂತೆ, ಮಂಡಿಗೆ ಮಂಡಿ ನೋವಂತೆ. ಈ ತರ ಜನಪದವನ್ನ ಅಸಾಧ್ಯ ಹೇಳ್ತಾ ಹೋಗ್ತಾರೆ. ಸಾಮಾನ್ಯವಾಗಿ ಒಂದು ಅಂಶವನ್ನು ನಾವಿಲ್ಲಿ ಗಮನಿಸಬೇಕು. ವಿದ್ಯಾವಂತರು ಅವನು ಎಲ್ಲೂ ಓದಕ್ಕೆ ಹೋಗಿರಲ್ಲ, ಆದರೆ ಅವನು ಬಹಳ ಉತ್ತಮವಾದ ಕಥೆ ಹೇಳ್ತಾನೆ. ಆ ಕಥೆಯನ್ನು ಕೇಳೋ ತಾಳ್ಮೆ ನಮಗೆ. ಯಾರು ಅದನ್ನ ಕೇಳಿ ತಾಳ್ಮೆಯನ್ನು ವಹಿಸಿ ಅದನ್ನ ಸಂಗ್ರಹಿಸಿ ಅದನ್ನ ಅಕ್ಷರರೂಪಕ್ಕೆ ತರುವಂಥ ಪ್ರಯತ್ನಗಳನ್ನು ನಾವು ಮಾಡಿದಾಗ ಏನಾಗುತ್ತೆ ಅಂದರೆ ಆತನ ಎದೆಯೊಳಗಿರ್ತಕ್ಕಂಥ ಅಕ್ಷರ ಜ್ಞಾನ ಪುಸ್ತಕಕ್ಕೆ ಬಂದು ಬೆಳಕಾಗುತ್ತೆ. ಉದಾಹರಣೆಗೆ ನಾನು ಕಂಸಾರದಲ್ಲಿ ಒಂದು ಅಜ್ಜಿ ಮನೆಗೆ ಹೋಗಿದ್ದೆ. ಆ ಅಜ್ಜಿ ತುಂಬ ಚೆನ್ನಾಗಿ ಹಾಡು ಹೇಳುತ್ತೆ ಅಂತ ಮೊಮ್ಮಗಳು ಹೇಳ್ತಾ ಇದ್ದೆ. ಬಹಳ ಚೆನ್ನಾಗಿರುತ್ತೆ ನಿಮ್ಮ ಅಜ್ಜಿ ಹಾಡು, ನೀವು ಕೇಳಿ. ಅಜ್ಜಿನ ಏನು ಮಾಡಕ್ಕೂ ಹಾಡು ಹೇಳಿ. ಮೊಮ್ಮಗಳು ಹೇಳುತ್ತೆ, ಇಲ್ಲ ರಾತ್ರಿ ಎಲ್ಲ ಜ್ವಾಲೆಯಲ್ಲಿ ಕುಂಡಿಸಿ ತುಂಬ ಚೆನ್ನಾಗಿ ಹೇಳುತ್ತೆ ಹಾಡನ್ನ ಅಂತ ಹೇಳಿ ಬಹಳ ಚೆನ್ನಾಗಿ ಹೇಳ್ತಾರೆ. ಕೊನೆಗೆ ಆ ಅಜ್ಜಿಯ ಬಾಯಿ ಬಿಡಿಸಿದಂತೆ 80 ಪದ್ಯಗಳನ್ನು ಹೇಳ್ತಾರೆ. ಅದು ನಮ್ಮ ಮತ್ತೋಡಿನ ವಾಯುವರ್ಗದ ಮೇಲೇನೆ 80 ಪದ್ಯಗಳು. ಇನ್ನೂ ಒಂದು ಸ್ವಲ್ಪ ನಾವು ಅದನ್ನು ಸಂಗ್ರಹ ಮಾಡುವಂಥ ಕಾರ್ಯವನ್ನು ಮುಂದುವರಿಸಿ ಹೋದಾಗ ಅಜ್ಜಿ ಇರಲಿಲ್ಲ. ಆ ಥರ ನಮ್ಮ ಕಲೆ ಎಲ್ಲೋ ಒಂದು ಕಡೆ ಅವನತಿಯನ್ನು ಕಾಣ್ತಾ ಇದ್ದೀವಿ. ನಮ್ಮ ಜನಪದ ಕಲೆ ಅಂತಕ್ಕಂಥದ್ದು ಒಂದು ದೊಡ್ಡ ದುರಂತ ಅಂತಕ್ಕಂಥದ್ದನ್ನು ನಾವಿಲ್ಲಿ ಇದು ಮಾಡ್ಬೋದು. ಹಾಗೆ ಇಲ್ಲಿ ನಮ್ಮ ಈಗ ತಾನೇ ಮೊನ್ನೆ ನಮ್ಮ ಮತ್ತೋಡಿನ ಹತ್ರ ಬೇವಿನಹಳ್ಳಿ ದೇವಸ್ಥಾನ ಓಪನ್ ಆಯಿತು. ಆ ಬೇವಿನಹಳ್ಳಿ ದೇವಸ್ಥಾನದ ಕುರಿತಾದಂಥ ಒಂದೆರಡು ಪದ್ಯಗಳು. ಕಣ್ಕಪ್ಪು ತಂದೀನಿ ಕಣ್ಬೀಡಿ ಬೇವಿನಹಳ್ಳಿ, ಪದಕಾವೆ ತಂದೀನಿ ಕೊರಳಿಗೆ, ಪದಕಾವೆ ತಂದೀನಿ ಕೊರಳಿಗೆ ಬೇವಿನಹಳ್ಳಿ, ಮಗನ ತಂದೀನಿ ಹೆಸರೀಡೆ, ಮಗನ ತಂದೀನಿ ಹೆಸರೀಡೆ, ನಾಗಾರ ಸುತ್ತಿಟ್ಟು ನಗೆ ಮಗದ ಕಪ್ಪಿಟ್ಟು, ನಾಗಾರ ಸುತ್ತಿಟ್ಟು ನಗೆ ಮಗದ ಕಪ್ಪಿಟ್ಟು, ನಾಗೇಂದ್ರನೆಂಬ ಮಗನೆತ್ತಿ, ನಾಗೇಂದ್ರನೆಂಬ ಮಗನೆತ್ತಿ ನನ್ನ ಮಗಳೇ, ನಾಗರಿಗೆತೆನೆಯ ಎರೆಬಾರೆ, ನಾಗಪ್ಪ ಸ್ವಾಮಿ ಹೋಗುತ್ತಾಕೆ, ನಾರ್ಯಾರು ಕಂಡಾರೆ ಎದರ್ಯಾರು, ನಾರ್ಯಾರು ಕಂಡಾರೆ ಎದರಾರು ಬೆದರಾರು, ಜೋಗಯ್ಯ ಕಂಡಾರೆ ಹಿಡಿದಾನು,
ಜೋಗಯ್ಯ ಕಂಡಾರೆ ಹಿಡಿದಾನು. ಇದು ಜನಪದರು ಹಾಡುವಂಥ ರೀತಿ. ಅವರು ಹಾಡ್ತಕ್ಕಂಥ ಪ್ರತಿಯೊಂದು ಪದ್ಯದಲ್ಲಿ, ಪ್ರತಿಯೊಂದು ಹೊರಟಿನಲ್ಲಿ, ಗಾದೆಗಳಲ್ಲಿ ಸತ್ಯ ಇದೆ, ಸತ್ವ ಇದೆ. ಅವರ ಜೀವನಾನುಭವ ಇದನ್ನು ಸುಳ್ಳು ಅಂತ ಯಾರ ಕೈಲಿ ಹೇಳೋದಕ್ಕೆ ಸಾಧ್ಯನೇ ಅಂತ ಒಂದಿದು. ಆಮೇಲೆ ನಮ್ಮ